ಬಳ್ಳಾರಿ ಜಿಲ್ಲೆಯ ಅತ್ಯಂತ ಹಿಂದುಳಿದ ತಾಲೂಕು ಅನ್ನೋ ಅಗ್ಗಳಿಕೆ ಹೊಂದಿರುವ ಕೂಡ್ಲಿಗಿಯಲ್ಲಿ ಅಭಿವೃದ್ಧಿ ಅನ್ನೋದೇ ಮರೀಚಿಕೆ. ಇಲ್ಲಿನ ಜನನಾಯಕರಂತೂ ಪಕ್ಕ ರಾಜಕೀಯಕ್ಕೆ ಸೀಮಿತವಾಗಿದ್ದಾರೆ. ಹೀಗಾಗಿ ಈ ಕ್ಷೇತ್ರದ ಜನ ಯಾರನ್ನ ಬೆಂಬಲಿಸ್ತಾರೆ ಅನ್ನೋದು ಈಗ ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆ. ದೀಪದ ಕೆಳಗೆ ಕತ್ತಲು ಅಂತಾರಲ್ಲ, ಒಂಥರ ಅದೇ ಕಥೆ ಈ ಕೂಡ್ಲಿಗಿಯದು. ತುಂಗಭದ್ರಾ ಜಲಾಶಯ ಹತ್ತಿರದಲ್ಲಿದ್ರೂ ತುಂಗಭದ್ರಾ ಹಿನ್ನೀರಿನ ನೀರಿನ ಸಂಪೂರ್ಣ ಬಳಕೆ ಮಾಡಿಕೊಳ್ಳಲಾಗದೆ ಇಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಫ್ಲೋರೈಡ್ ನೀರನ್ನ ಕುಡಿತಾ ಇದ್ದಾರೆ. ಕೃಷಿಯೇ ಇಲ್ಲಿನ ಜೀವನಾಧಾರ. ಆದ್ರೂ ಬೆಳೆ ಮಾತ್ರ ಸಿಗಲ್ಲ. ಹಾಗಿದ್ರೂ ರಾಜಕಾರಣ ಮಾತ್ರ ಜೋರಾಗಿದೆ. ಕೂಡ್ಲಿಗಿ ಕ್ಷೇತ್ರ ಬದಲಾವಣೆಗೆ ಬಲು ಜನಪ್ರಿಯ. ಪ್ರತಿ ಬಾರಿಯೂ ಒಂದಲ್ಲೊಂದು ಮಾರ್ಪಾಡಾಗಿದೆ. ಒಂದೇ ಪಕ್ಷ ಸ್ಥಿರವಾಗಿ ಈವರೆಗೆ ಗೆದ್ದಿಲ್ಲ. ಕಾಂಗ್ರೆಸ್ ಮತ್ತು ಜೆಡಿಎಸ್ಗಳು ಆಲ್ಟರ್ನೇಟ್ ಆಗಿ ಗೆಲುವು ಹಂಚಿಕೊಳ್ತಾ ಇದ್ವು. ಆದರೆ 2004ರಲ್ಲಿ ಅನಿಲ್ ಲಾಡ್ರಿಂದಾಗಿ ಇಲ್ಲಿ ಬಿಜೆಪಿ ತನ್ನ ಖಾತೆಯನ್ನ ತೆರೆಯಿತು. ಈ ಮುಂಬರುವ ಒಂದು ಶಾಸಕರಿಂದ ಕೂಡ್ಲಿಗಿಗೆ ಮೊಟ್ಟ ಮೊದಲಾಗಿ ನಾನು ಈ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮೊದಲನೇದಾಗಿ ನೀರು ಈಗೇನು ನಮಗೆ ನೀರು ಸಪ್ಲೈ ಮಾಡ್ತಾ ಇದಾರಲ್ಲ, ಆ ಒಂದು ನೀರನ್ನು ಫಿಲ್ಟರ್ ಮಾಡಿ ನೀರನ್ನು ಎಲ್ರಿಗೂ ಸಪ್ಲೈ ಮಾಡಬೇಕಂತ ಅದು ಒಂದು ನಾವು ನಿರೀಕ್ಷೆ ಮಾಡ್ತೀವಿ. ಮಹಿಳೆಯರಿಗೂ ಸಮೇತ ಅಲ್ಲಿ ಒಂದು ಸ್ಥಾನ ಕೊಟ್ಟಿದ್ರೆ ಆ ಒಂದು ನಮ್ಮ ಮಹಿಳೆಯರ ಒಂದು ಸಮಸ್ಯೆಗಳನ್ನು ಸಮೇತ ಗುರುತಿಸೋಕ್ಕೆ ಒಂದು ಒಳ್ಳೆ ಅವಕಾಶ ಆಗ್ತಿತ್ತು. ಇಲ್ಲಿ ರಸ್ತೆ ಅಭಿವೃದ್ಧಿ ಆಗಬೇಕು. ಆಮೇಲೆ 2 ದಿವಸ 3 ದಿವಸಕ್ಕೊಮ್ಮೆ ನೀರಿನ ವ್ಯವಸ್ಥೆ ಆಗ್ತಾಯಿದೆ. ಬರಗಾಲ ಇರೋದ್ರಿಂದ 2 ದಿವಸಕ್ಕೊಮ್ಮೆ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ನೀರು ಬಿಡಬೇಕು. ಜಾತಿ ಬಲಾಬಲ: ಲಿಂಗಾಯತರು 35,000, ಎಸ್ಟಿ 35,000, ಎಸ್ಸಿ 25,000, ಮುಸ್ಲಿಂ 15,000, ಕುರುಬರು 12,000, ಇತರರು 20,000. ಕ್ಷೇತ್ರದಲ್ಲಿನ ಒಟ್ಟು ಮತದಾರರ ಪ್ರಮಾಣ 1,56,000. ಇದರಲ್ಲಿ ಪುರುಷ ಮತದಾರರು ಸುಮಾರು 86,000ದಷ್ಟಿದ್ರೆ ಮಿಕ್ಕವರು ಮಹಿಳಾ ಮತದಾರರು. ಕ್ಷೇತ್ರದಲ್ಲಿ ಲಿಂಗಾಯತರು ಮತ್ತು ಎಸ್ಟಿ ಪ್ರಭಾವ ಜೋರಾಗಿದೆ. ಎಸ್ಸಿ ಜನಾಂಗದವರೇ ನಿರ್ಣಾಯಕರು. ಸಂಭಾವ್ಯ ಅಭ್ಯರ್ಥಿಗಳು: ಬಿಜೆಪಿ ಟಿ ಓಂಕಾರಪ್ಪ, ರಾಮಪ್ಪ; ಕಾಂಗ್ರೆಸ್ ವೆಂಕಟೇಶ್, ಎನ್ಟಿ ಭೋಮಣ್ಣ, ಗಿರಿ ವೆಂಕಟೇಶ್; ಜೆಡಿಎಸ್ ಇನ್ನೂ ನಿರ್ಧಾರ ಆಗಿಲ್ಲ. ಬಿಎಸ್ಆರ್ ನಿರ್ಧಾರ ಆಗಿಲ್ಲ. ಪಕ್ಷೇತರರು ಬಿ ನಾಗೇಂದ್ರ. ಕೆಜೆಪಿಯಿಂದ ಡಾಕ್ಟರ್ ಕೆ ತರಸಾಲಪ್ಪ, ನಾಗಮಣಿ. ಅನಿಲ್ ಲಾಡ್ ಪವಾಡದಿಂದಾಗಿ 2008ರಲ್ಲಿಯೂ ಬಿಜೆಪಿ ವಿಜಯದ ನಗಾರಿ ಬಾರಿಸಿತು. ಆದರೆ ಈ ಸಲ ಬಿಜೆಪಿ ಶಾಸಕ ನಾಗೇಂದ್ರ ಅವರು ಶ್ರೀರಾಮುಲು ಜೊತೆ ಗುರುತಿಸಿಕೊಂಡಿದ್ದಾರೆ. ಈವರೆಗೂ ಅವರು ಬಿಎಸ್ಆರ್ ಅಭ್ಯರ್ಥಿ ಅಂತ ಹೇಳಲಾಗ್ತಿತ್ತು. ಆದರೆ ಅವರು ಪಕ್ಷೇತರರಾಗಿಯೇ ಕಣಕ್ಕಿಳಿತೇನೆ ಅಂತ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ. ಹೀಗಾಗಿ ಕ್ಷೇತ್ರದಲ್ಲಿ ಈ ಸಲವೂ ಮತ್ತೊಂದು ಅಚ್ಚರಿಯ ಫಲಿತಾಂಶ ನಿರೀಕ್ಷಿತ. ಆದರೆ ಎಲ್ಲರ ಹಣೆ ಬರಹ ನಿರ್ಧರಿಸೋನು ಮತದಾರ ಪ್ರಭು. ಎಲ್ಲ ಸಮೀಕ್ಷೆಗಳು ಲೆಕ್ಕಾಚಾರಗಳಿಗೂ ಮೀರಿದ್ದು ಮತದಾರ ಪ್ರಭುವಿನ ಮನದಾಳ. ಇವರ ಭಾಷೆಯಲ್ಲಿ ಕೂಡ್ಲಿಗಿ ಕುಂಡಲಿ ಹೆಂಗಿದೆ ನೋಡೋಣ ಬನ್ನಿ. ಯಾವ ಪಕ್ಷ ಗೆಲ್ಬೇಕು? ಬಿಜೆಪಿ 4.89%, ಕಾಂಗ್ರೆಸ್ 23.07%, ಜನತಾದಳ 2.79%, ಕೆಜೆಪಿ 2.09%, ಪಕ್ಷೇತರರು 63.63%. ಮತದಾರ ಪ್ರಭು ಮತ್ತೆ ನಾಗೇಂದ್ರ ಕೈ ಹಿಡಿಯುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ. ಇನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಸಾಲಿನಲ್ಲಿ ಸಿದ್ದರಾಮಯ್ಯ ಪರ ಇಲ್ಲಿನ ಜನ ಒಲವು ತೋರಿದ್ದಾರೆ. ನೀರು, ರಸ್ತೆ, ಮೂಲಸೌಕರ್ಯ ಸಮಸ್ಯೆ ನಿವಾರಣೆಗೆ 45% ಮತದಾರರು ಒಲವು ನೀಡಿದ್ದಾರೆ. ಹೀಗೆ ಹೊಸಪೇಟೆ ಜನ ಹೊಸ ಉತ್ಸಾಹದಲ್ಲಿದ್ದರೆ ಚಿಂತಾಮಣಿಯವರು ಹಾಲಿ ಶಾಸಕರಿಗೆ ಮಣೆ ಹಾಕೋ ಥರ ಕಾಣ್ತಾ ಇದೆ. ಇನ್ನು ಕೂಡ್ಲಿಗಿಯ ಕುಂಡಲಿ ಸಖತ್ ಕುತೂಹಲಕಾರಿಯಾಗಿದೆ. ನಾಳೆ ಮತ್ತೊಂದಷ್ಟು ಕ್ಷೇತ್ರಗಳೊಂದಿಗೆ ಮತ್ತೆ ವಾಪಸ್ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.